ಚರ್ಚ್ ಫಾದರ್ ಉಡುಪಿ ಏರಿಯಾ ಚೇರ್ಮನ್, ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ನಿಮ್ಮನ್ನು ಆದರ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಹಾಗೆಯೇ ಮಿಸಸ್ ಪವಿತ್ರ, ಚೀಫ್ ಮ್ಯಾನೇಜರ್ ಕೆನರಾ ಬ್ಯಾಂಕ್, ಇವರನ್ನು ಕೂಡ ಆದರ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಮಿಸ್ಟರ್ ಅಪ್ಪು ಮರಕಾಲ್, ಪ್ರಮೋಟರ್ ಶಾಂಭವಿ ಹೋಟೆಲ್ಸ್, ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಮಿಸ್ಟರ್ ನಾಗೇಶ್ ಸಿಎಚ್, ಮ್ಯಾನೇಜರ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ SDM ಕಾಲೇಜ್ ಉದ್ಯಾವರ, ಇವರನ್ನು ಕೂಡ ಆದರ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಮಿಸ್ಟರ್ ಸಂತೋಷ್, ಪ್ರೊಪ್ರೈಟರ್ ಗಣೇಶ್ ಪ್ರಿಂಟರ್ಸ್ ಉದ್ಯಾವರ, ಇವರನ್ನು ಕೂಡ ಆದರ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಹಾಗೆಯೇ ರಾಜೇಶ್ ಎಸ್ ಬಂಗೇರ, ಡೈರೆಕ್ಟರ್ ಉದಯ ಕಿಚನ್ ನೆಕ್ಸ್ಟ್ ಪ್ರೈವೇಟ್ ಲಿಮಿಟೆಡ್, ಇವರನ್ನು ಕೂಡ ಆದರ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿದ್ದೇವೆ. ದೇವರ ಪ್ರಾರ್ಥನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ರಾಧಾ ಕಾಮತ್ ಅವರು ಪ್ರಾರ್ಥನೆ ಮಾಡಬೇಕಾಗಿ ವಿನಂತಿ. ಥ್ಯಾಂಕ್ ಯು ಬ್ರದರ್ ಕಾಮತ್. ಈಗ ಬಂದಂಥ ಎಲ್ಲ ಮುಖ್ಯ ಅತಿಥಿಗಳು ಜೊತೆಯಾಗಿ ದೀಪ ಪ್ರಜ್ವಲನೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಬಂದಂಥ ಎಲ್ಲ ಮುಖ್ಯ ಅತಿಥಿಗಳು ನಮ್ಮ ಈ ಕಾರ್ಯಕ್ರಮದ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದಂಥ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನು ಬಯಸೋದಕ್ಕಾಗಿ ಬರ್ತಾ ಇದ್ದಾರೆ ನಮ್ಮ ಉಮೇಶ್
ಇವರು ಬಂದಂಥ ಮುಖ್ಯ ಅತಿಥಿಗಳ ಬಗ್ಗೆ ಎರಡು ಮಾತಾಡಿ ಅವರನ್ನು ಸ್ವಾಗತ ಮಾಡ್ತಿದ್ದಾರೆ. ವೇದಿಕೆಯ ಮೇಲಿರುವಂಥ ಗಣ್ಯರು ಹಾಗೂ ಇವತ್ತಿನ ಉದಯ ಜಾಕ್ಪಾಟ್ 6ನೆಯ ಬಂಪರ್ ಡ್ರಾ ಕಾರ್ಯಕ್ರಮಕ್ಕೆ ನೆರೆದಿರುವಂಥ ಎಲ್ಲ ನಮ್ಮ ಅತಿಥಿಗಳಿಗೆ ಹಾಗೂ ವೇದಿಕೆಯ ಕೆಳಭಾಗದಿರುವಂಥ ಎಲ್ಲರಿಗೂ ಕೂಡ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹೆಸರೇ ಹೇಳುವಂತೆ ಇದು ಉದಯ ಸಮೂಹ ಸಂಸ್ಥೆಯ 6ನೆಯ ಜಾಕ್ಪಾಟ್ ಸ್ಕೀಮ್ ಆಗಿತ್ತು. ಕಳೆದ 5 ಅವತರಣಿಕೆಯನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಈಗ 6ನೆಯ ಅವತರಣಿಕೆಯನ್ನು ಕೂಡ ಇವತ್ತಿನ ದಿನದಲ್ಲಿ ಬಂಪರ್ ಡ್ರಾವನ್ನು ನಡೆಸ್ತಾ ಇದ್ದೇವೆ. ನೀವು ಈ ಭಾಗದಲ್ಲಿ ಬೇರೆ ಬೇರೆ ಬಹಳಷ್ಟು ಇಂತಹ ಸ್ಕೀಮ್ಗಳನ್ನು ನೋಡಿರ್ಬೋದು. ಆದರೆ ಇದರಲ್ಲಿ ಹೆಚ್ಚಿನವುದೆಲ್ಲ ಇಂಥ ಸ್ಕೀಮ್ಗಾಗಿಯೇ ಏನು ಫಾರ್ಮೇಷನ್ಗೊಂಡಂಥ ಕಂಪ್ನಿಗಳು ಇವತ್ತು ಸ್ಕೀಮನ್ನು ನಡೆಸ್ತಾ ಇದೆ. ಆದರೆ ನಮ್ಮ ಸಂಸ್ಥೆ 1979ರಲ್ಲಿ ಪ್ರಾರಂಭಗೊಂಡು ಇದೀಗ 46 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 47ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈ ಸಂದರ್ಭದಲ್ಲಿ ಒಂದು ದಶಕದ ಹಿಂದೆ ಸರಿಸುಮಾರು 2015ರ ಆಸುಪಾಸಿನಲ್ಲಿ ನಮ್ಮ ಗ್ರಾಹಕರಿಂದಲೇ ಒಂದು ಬೇಡಿಕೆ ಬಂದಿತ್ತು. ಬೇರೆ ಎಲ್ಲ ಕಡೆ ಒಂದು ಸೇವಿಂಗ್ಸ್ ಪ್ಲ್ಯಾನನ್ನು ಮಾಡ್ತಾರೆ, ನಮ್ಮ ಸಮೂಹ ಸಂಸ್ಥೆಯಿಂದ ಕೂಡ ಅಂಥದ್ದೇ ಒಂದು ಪ್ಲ್ಯಾನನ್ನು ಪರಿಚಯಿಸಬೇಕಂತ ಒಂದು ಬೇಡಿಕೆ ಬಂದಿತ್ತು. ಅದರ ನಂತರ ನಾವು ಈ ಜಾಕ್ಪಾಟ್ ಸ್ಕೀಮನ್ನೇನು ಆ ಸಮಯದಲ್ಲಿ ಪ್ರಾರಂಭ ಮಾಡಿದ್ವಿ. ಪ್ರತಿಯೊಂದು ಸೀರೀಸಲ್ಲಿ ಕೂಡ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಏನು ಅಪ್ಗ್ರೇಡ್ಗಳನ್ನು ಮಾಡಿಕೊಂಡು ಇವತ್ತು ನಾವು 6 ಸೀರೀಸನ್ನು ಕಂಪ್ಲೀಟ್ ಮಾಡಿದ್ದೇವೆ. ನಾನು ಆಗಲೇ ಹೇಳಿದಾಗೆ ನಮ್ಮ ಸಂಸ್ಥೆಗೆ 46 ವರ್ಷಗಳ ಒಂದು ಹಿನ್ನೆಲೆ ಇದೆ. ಹಾಗಾಗಿ ನಮ್ಮಲ್ಲಿ ಬರುವಂಥ ಗ್ರಾಹಕರು ಯಾರೂ ಕೂಡ ಇಂಥ ಒಂದು ಸ್ಕೀಮ್ಗಾಗಿ ನಮ್ಮಲ್ಲಿ ಬಂದಿರುವಂಥವರಲ್ಲ. ಎಲ್ಲರೂ ಕೂಡ ನಮ್ಮ ಗ್ರಾಹಕರೇ, ನಮ್ಮ ಕಸ್ಟಮರ್ಸೇ, ಅವರೇ ಈ ಪ್ಲ್ಯಾನ್ನಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವತ್ತು ನಾನು ಆಗಲೇ ಹೇಳಿದಾಗೆ ನಮ್ಮ 6ನೇ ಸೀರೀಸ್ನ ಬಂಪರ್ ಡ್ರಾ ಕಾರ್ಯಕ್ರಮ ಅದೇ ರೀತಿಯಾಗಿ ಉದಯ ಜಾಕ್ಪಾಟ್ ಸೂಪರ್ ಸೇವರ್ ಪ್ಲಾನ್ 7.2 ಇದರ ಇನಾಗ್ರೇಷನ್ ಸೆರೆಮನಿ ನಡೀತಾ ಇದೆ, ಲಾಂಚಿಂಗ್ ಸೆರೆಮನಿ ನಡೀತಾ ಇದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳಾಗಿ ಬರಬೇಕಂತ ಕೇಳಿಕೊಂಡಾಗ ರೆವರೆಂಡ್ ಐವಾನ್ ಸೋನ್ಸ್ CSI ಜೂಬ್ಲಿ ಚರ್ಚ್ ಫಾದರ್ ಉಡುಪಿ ಏರಿಯಾ ಚೇರ್ಮನ್ ಇವರು ನಾವು ಮುಖತಃ ಭೇಟಿ ಮಾಡಿ ಕೇಳಿಕೊಂಡಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡು ನಮ್ಮನ್ನು ಬಂದು ಕೂಡಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸಮೂಹ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ HE ಕೋಟ್ಯಾನ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಅದೇ ರೀತಿಯಾಗಿ ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬು ಅಂದರೆ ನಮ್ಮ ಬ್ಯಾಂಕರ್. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಹಾಕಿದರೆ ಪ್ರತಿಯೊಂದು ಅಂತಹ ಪ್ರಾಜೆಕ್ಟಲ್ಲಿ ನಮ್ಮ ಜೊತೆಗಿದ್ದು ನಮಗೆ ಫೈನಾನ್ಷಿಯಲಿ ಸಹಾಯವನ್ನು ನೀಡ್ತಾ ಇರುವಂಥ ಕೆನರಾ ಬ್ಯಾಂಕ್. ಮೊದಲು ನಾವು ಸಿಂಡಿಕೇಟ್ ಬ್ಯಾಂಕ್ನ ಗ್ರಾಹಕರಾಗಿದ್ವಿ, ಈಗ ಕೆನರಾ ಬ್ಯಾಂಕ್ನ ಗ್ರಾಹಕರಾಗಿದ್ದೇವೆ. ಇದರ ಮಣಿಪಾಲ ಮುಖ್ಯ ಶಾಖೆಯ ಚೀಫ್ ಮ್ಯಾನೇಜರ್ ಆಗಿರುವಂಥ ಪವಿತ್ರ ಮೇಡಮ್ ಅವರು ನಮ್ಮನ್ನು ಕೂಡಿಕೊಂಡಿದ್ದಾರೆ. ಅವರಿಗೆ ಕೂಡ ನಮ್ಮ ಸಮೂಹ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ರಾಧಾ ಕಾಮತ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಅಪ್ಪು ಮರಕಲ ಇವರು. ನಮ್ಮ ಸಂಸ್ಥೆಯಲ್ಲಿ ಹಲವಾರು ರೀತಿಯಲ್ಲಿ ಸಹಕಾರವನ್ನು ನೀಡಿಕೊಂಡು ನಮ್ಮ ಜೊತೆಗೆ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಜೊತೆಗಿರುವಂಥ ಶ್ರೀಯುತ ಅಪ್ಪು ಮರಕಲ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಹರೀಶ್ ಬಂಗೇರ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಇನ್ನೋರ್ವ ಮುಖ್ಯ ಅತಿಥಿ ಆಗಿರುವಂಥವರು SDM ಕಾಲೇಜ್ ಉದ್ಯಾವರ ಇದರ
ಆಫೀಸ್ ಅಡ್ಮಿನಿಸ್ಟ್ರೇಟರ್ ಆಗಿರುವಂಥ ಶ್ರೀಯುತ ನಾಗೇಶ್ CH ಅವರು, ನಮ್ಮ ಸಂಸ್ಥೆಯ ಈ ಪ್ಲ್ಯಾನ್ಗಳು ಎಲ್ಲ ಸಹಕಾರ ಮಾಡಲಿಕ್ಕೆ ಯಶಸ್ವಿಯಾಗಲಿಕ್ಕೆ ತಮ್ಮ ಸಹಕಾರ ತುಂಬ ಅಗತ್ಯವಾಗಿದ್ದು, ಈ ಹಿಂದೆ ಕೂಡ ತಾವು ಇಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಬೆಂಬಲವಾಗಿ ನೀಡಿದ್ದೀರಿ. ಮುಂದೆ ಕೂಡ ನೀವು ಇದೇ ರೀತಿಯಾಗಿ ನಮ್ಮ ಸಂಸ್ಥೆಗೆ ಬೆಂಬಲವನ್ನು ನೀಡಿ ಅನ್ನುವ ಕೋರಿಕೆಯೊಂದಿಗೆ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಕಿರಣ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯಾಗಿರುವಂಥವರು ನಮ್ಮ ಆತ್ಮೀಯರಾದಂತಹ ಶ್ರೀಯುತ ಸಂತೋಷ್ ಅವರು. ನಮ್ಮ ಸಂತೋಷ್ ಹಾಗೂ ನಮ್ಮ ಉದಯ ಸಮೂಹ ಸಂಸ್ಥೆಯ ಬಾಂಧವ್ಯ ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಅದರಲ್ಲಿ ಅವರ ಸಲಹೆ ಸೂಚನೆ ಇರ್ಬೋದು, ಇಲ್ಲಾಂದರೆ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ಮನಸ್ಸಿಂದ ಬಯಸ್ತಾ ನಮಗೆ ಬೇಕಾದಂಥ ಎಲ್ಲ ರೀತಿಯ ಬೆಂಬಲವನ್ನು ಸಹಾಯವನ್ನು ಮಾಡ್ತಾ ಇರುವಂಥವರು ಶ್ರೀಯುತ ಸಂತೋಷ್ ಅವರು. ಇವರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಮ್ಮ ಸಮೂಹ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಆಕಾಶ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ನಾನು ಆಗಲೇ ಹೇಳಿದಂತೆ ನಮ್ಮ ಜಾಕ್ಪಾಟ್ ಪ್ಲ್ಯಾನ್ ಏನಿದೆ, ಇದರಲ್ಲಿ ಇಲ್ಲಿವರೆಗೆ ಅಂದರೆ ಕಳೆದ 5 ಸೀರೀಸನ್ನು ಸೇರಿಸಿಕೊಂಡು ಇಲ್ಲಿಯ 6ನೇ ಸೀರೀಸ್ನ 11 ಡ್ರಾ ಏನು ನಡೆದಿದೆ. ಇದರಲ್ಲಿ 100% ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಯಾವ ಒಂದು ಪ್ರೈಸಸ್ ಕೂಡ ಪೆಂಡಿಂಗ್ ಆಗಿ ಉಳಿದಿಲ್ಲ. ಗ್ರಾಹಕರನ್ನು ನಾವಾಗಿಯೇ ಕರೆದು, ನಮ್ಮ ಸಂಸ್ಥೆಗೆ ಕರೆದು ನಾವು ಅದನ್ನು ಏನು ಪ್ರೈಸ್ ಬಂದಿದೆ ಅದನ್ನು ನೀಡ್ತಾ ಬಂದಿದ್ದೇವೆ. ಇನ್ನೊಂದು ವಿಷಯ ಏನಂದರೆ, ನಮ್ಮ ಸಂಸ್ಥೆಯಿಂದ ನಡೆಸಲ್ಪಡುವಂಥ ಈ ಜಾಕ್ಪಾಟ್ಸ್ ಪ್ಲ್ಯಾನ್ನಲ್ಲಿ ನಾವು ಯಾವತ್ತೂ ಕೂಡ ಅನ್ರಿಯಲಿಸ್ಟಿಕ್ ಆಗಿರುವಂಥ ಯಾವುದೇ ಒಂದು ಪ್ರೈಸನ್ನು ಘೋಷಣೆ ಮಾಡಲಿಲ್ಲ. ಬೇರೆ ಬೇರೆ ನಾವು ಇಂತಹ ಪ್ಲ್ಯಾನಲ್ಲಿ ನೋಡಿದ್ದೇವೆ, ತುಂಬ ದೊಡ್ಡ ದೊಡ್ಡ ಆಸೆ ಆಮಿಷಗಳನ್ನು ಹುಟ್ಟಿಸಿಕೊಂಡು ಬಹಳ ದೊಡ್ಡ ದೊಡ್ಡ ಬೇರೆ ಬೇರೆ ಪ್ರೈಸಸನ್ನು ಘೋಷಣೆ ಮಾಡ್ತಾರೆ. ಆದರೆ ಇಂತಹ ಪ್ಲ್ಯಾನು ಬೇರೆ ಬೇರೆ ಕಡೆಯಲ್ಲಿ ಗ್ರಾಹಕರಿಂದ ಬೇರೆ ಬೇರೆ ರೀತಿಯಂಥ ಕಂಪ್ಲೇಂಟ್ ಬಂದದನ್ನು ನೋಡಿದ್ದೇವೆ. ಆದರೆ ಇಲ್ಲಿವರೆಗೆ ನಮ್ಮ ಯಾವುದೇ ನಮ್ಮ ಈ ಪ್ಲ್ಯಾನ್ನಲ್ಲಿ ಯಾವುದೇ ಗ್ರಾಹಕರಿಂದ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ಸ್ಗಳಾಗಲಿ ದೂರುಗಳಾಗಲಿ ನಮ್ಮಲ್ಲಿ ಇಲ್ಲಿವರೆಗೆ ಬಂದಿಲ್ಲ. ಹಾಗಾಗಿ ನಾವು ಇದನ್ನು ಗ್ರಾಹಕರ ನಂಬಿಕೆಯೊಂದಿಗೆ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಇವತ್ತಿನ ಈ ಒಂದು ಪ್ಲ್ಯಾನ್ ಏನಿದೆ, ಇದು ಯಶಸ್ವಿಯಾಗಲಿಕ್ಕೆ ಮುನ್ನಡೆಯಲಿಕ್ಕೆ ಮುಖ್ಯ ಕಾರಣ ನಮ್ಮ ಗ್ರಾಹಕರು. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿರುವಂಥ ಎಲ್ಲ ಗ್ರಾಹಕ ಮಿತ್ರರು ಹಾಗೂ ಲೈವ್ ಸ್ಟ್ರೀಮಿಂಗ್ನಲ್ಲಿ ನಮ್ಮನ್ನು ಕೂಡಿಕೊಂಡಿರುವಂಥ ಎಲ್ಲ ಗ್ರಾಹಕ ಮಿತ್ರರನ್ನು ಕೂಡ ನಾವು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ಶ್ರೀಯುತ ರಾಜೇಶ್ ಎಸ್ ಬಂಗೇರ್ ಅವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೆ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರನ್ನು ತಾರನಾಥ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ನಮ್ಮ ಈ ಪ್ಲಾನ್ ಸಕ್ಸಸ್ಫುಲ್ ಆಗಲಿಕ್ಕೆ ಇನ್ನೊಬ್ಬರು ಮುಖ್ಯ ಕಾರಣೀಕರ್ತರಂದರೆ ನಮ್ಮ ಸ್ಟಾಫ್, ನಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸ್, ನಮ್ಮ ರಿಟೇಲ್ ಔಟ್ಲೆಟ್ಸ್ನ ಮ್ಯಾನೇಜರ್ಸ್ ಹಾಗೂ ಅವರ ಸಿಬ್ಬಂದಿ ವರ್ಗ, ಇವರೆಲ್ಲರೂ ಕೂಡ ತುಂಬ ಶ್ರಮದಿಂದ ಈ ಪ್ಲಾನ್ ಸಕ್ಸಸ್ಫುಲ್ ಆಗಿ ನಡೆದುಕೊಂಡು ಹೋಗ್ತಾ ಇದೆ. ಇಲ್ಲಿ ನಡೆದಿರುವಂಥ ಎಲ್ಲ ನಮ್ಮ ರಿಟೇಲ್ ಔಟ್ಲೆಟ್ಸ್ನ ಮ್ಯಾನೇಜರ್ಸ್ ಆಗಿರ್ಬೋದು, ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ಬೋದು, ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಉಮೇಶ್ ಸರ್. ಇದೀಗ ನಮ್ಮ ಜಾಕ್ಪಾಟ್ 6ರ ಪಯಣ ಹೇಗಿತ್ತು ಎಂಬುದಾಗಿ ವಿಡಿಯೋ ಮೂಲಕ ತೋರಿಸ್ತಿದ್ದಾರೆ. ಎಲ್ಲರೂ ದಯವಿಟ್ಟು ನಮ್ಮ LED ಸ್ಕ್ರೀನನ್ನು ವೀಕ್ಷಿಸಬೇಕು. ಎಲ್ರಿಗೂ ನಮಸ್ಕಾರ. ಉದಯ ಜಾಕ್ಪಾಟ್ 6 ಇದರ ಮೊದಲನೆಯ ಡ್ರಾಗೆ ನಿಮ್ಗೆಲ್ರಿಗೂ ಸ್ವಾಗತ. ವಿಶೇಷ ಏನಂತ ಹೇಳಿದ್ರೆ, ನಾವಿವತ್ತು ಉಡುಪಿ ಶೋರೂಮ್ ಅಲ್ಲಿ ಇವತ್ತಿನ ಲಕ್ಕಿ ಡ್ರಾ ಅನ್ನ ನಡೆಸಲಿಕ್ಕೆ ಇದ್ದೇವೆ.
ನಮಸ್ಕಾರ ಎಲ್ರಿಗೂ. ಇವತ್ತು ಉದಯ ಜಾಕ್ಪಾಟ್ 6 ಇದರ 6ನೇ ಡ್ರಾ ನಡೀತಾ ಇದೆ. ಮುಂದಿಗೆ ಇರುವಂತ ಗ್ರಾಹಕರ ಒಂದು ಕಿರುಪೇಚನ ಹೇಳ್ತಿದೆ. ಇಂದಿನ ಅದೃಷ್ಟ ವ್ಯಕ್ತಿಯನ್ನು ಆಯ್ಕೆ ಮಾಡಿದಂತ ನಮ್ಮ ಗ್ರಾಹಕರಿಗೆ ಸಹ ವಂದಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ. ಹಾಗೆಯೇ ನಮ್ಮ ಜಾಕ್ಪಾಟ್ 6ರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದಂಥ ವಿಡಿಯೋ ಈಗ ನಿಮ್ಮ ಮುಂದೆ. ಕ್ಷಮಿಸಿ, ಕಾರ್ಯಕ್ರಮದ ಅಂತಿಮ ಅವಧಿಯಲ್ಲಿನ ಈ ಒಂದು ವಿಡಿಯೋವನ್ನು ಪ್ರದರ್ಶನ ಮಾಡಲಿಕ್ಕಿದ್ದೇವೆ. ಈಗ ನಮ್ಮ ಜಾಕ್ಪಾಟ್ 6ರ ಸ್ಟಾರ್ ಪರ್ಫಾರ್ಮರ್ 3 ಜನ ಇದ್ದಾರೆ. ರೋಹಿಣಿ, ಭಾರತಿ ಹಾಗೆಯೇ ಶಕುಂತಳ. ಇದರಲ್ಲಿ ಭಾರತಿ ಹಾಗೆ ಶಕುಂತಳ ಅವರ ಕೆಲಸದ ಒತ್ತಡದಿಂದಾಗಿ ನಮ್ಮೊಂದಿಗಿಲ್ಲ. ಈಗ ರೋಹಿಣಿ ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಅವರನ್ನು ವೇದಿಕೆಗೆ ಆಹ್ವಾನಿಸಿದೆ. ರೋಹಿಣಿ, ಜೋರಾದ ಚಪ್ಪಾಳೆ ಬರಬೇಕು. ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಇವರಿಗೆ ಮಿಸಸ್ ಪವಿತ್ರ, ಚೀಫ್ ಮ್ಯಾನೇಜರ್, ಕೆನರಾ ಬ್ಯಾಂಕ್, ಇವರು ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ.
ಈಗ ನಮ್ಮ ಜಾಕ್ಪಾಟ್ ಲಕ್ಕಿ ಡ್ರಾ ನಿಮ್ಮ ಎದುರಿಗೆ ನಡೀಲಿಕ್ಕಿದೆ. 12 ಸ್ಮಾರ್ಟ್ ಟಿ ವಿ ಹಾಗೆಯೇ 12 ರೆಫ್ರಿಜರೇಟರ್ಗಳು ಈಗ ಯಾರ ಪಾಲಾಗ್ತದೆಂದು ನೋಡಲಿಕ್ಕಿದೆ. ದಯವಿಟ್ಟೆಲ್ಲ ಕೂಪನ್ಗಳನ್ನು ವೇದಿಕೆಯ ಮುಂಭಾಗಕ್ಕೆ ತರಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅದೃಷ್ಟದ ಚೀಟಿ ಎತ್ತಲಿದೆ. 12 ಸ್ಮಾರ್ಟ್ ಟಿ ವಿ ಹಾಗೆಯೇ 12 ರೆಫ್ರಿಜರೇಟರ್ ಯಾರ ಪಾಲಾಗ್ತದೆ ನೋಡಬೇಕು. ಯಾರ ಮನೆಗೆ ಈ ಒಂದು 12 ಟಿ ವಿ ಹಾಗೆಯೇ 12 ರೆಫ್ರಿಜರೇಟರ್ಗಳು ಹೋಗಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗಲಿಕ್ಕಿದೆ. ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ನಡೆಯುತ್ತಿರುವಂಥ ಈ ಒಂದು ಲಕ್ಕಿ ಡ್ರಾ ಮೊದಲಿಗೆ 6 ಸ್ಮಾರ್ಟ್ ಟಿ ವಿ ಮೊದಲಿಗೆ 6 ಸ್ಮಾರ್ಟ್ ಟಿ ವಿಯ ಲಕ್ಕಿ ಕೂಪನ್ ಮುಖ್ಯ ಅತಿಥಿಗಳು ಒಬ್ಬೊಬ್ಬರು ಒಂದೊಂದು ಚೀಟಿಯನ್ನು ಎತ್ತಬೇಕು. ನಂಬರ್ ಹೇಳಿ. ನಂಬರ್ JS 605654 ರೀನಾ ರೋಷನ್ ಮಿರಾಂಡಾ. ದಯವಿಟ್ಟು ಇದು ಕ್ಯಾಮರಾಗೆ ತೋರಿಸಿಬಿಡಿ. ಎಸ್ ಥ್ಯಾಂಕ್ ಯು ಮೇಡಮ್. ಎಸ್ ಎರಡನೇ ಸ್ಮಾರ್ಟ್ ಟಿ ವಿ ಕ್ಯಾಮರಾ ಝೂಮ್ ಮಾಡಿ ಸರ್. ಎರಡನೇ ಸ್ಮಾರ್ಟ್ ಟಿ ವಿ JS 602876 ಶೋಭಿತ್ ಜೈನ್ ಇವರ ಪಾಲಾಗಿದೆ. ಶೋಭಿತ್ ಜೈನ್ JS 602876. ಈಗ ಮೂರನೇ ಸ್ಮಾರ್ಟ್ ಟಿ ವಿ ಯಾರ ಮನೆಗೆ? JS 602795 JS 602795 ರಾತಿ RATHI ಇವರ ಪಾಲಾಗಿದೆ. RATHI ರತಿ. ನಾಲ್ಕನೇ ಸ್ಮಾರ್ಟ್ ಟಿ ವಿ JS 602176 JS 602176 ಜಾಸ್ಲಿನ್ ರೋಷನ್ ಡಿಸೋಜಾ. ಜಾಸ್ಲಿನ್ ರೋಷನ್ ಡಿಸೋಜಾ ಇವರ ಮನೆ ಸೇರ್ತಾ ಇದೆ. ಐದನೇ ಲಕ್ಕಿ ಡ್ರಾ ಐದನೇ ಸ್ಮಾರ್ಟ್ ಟಿ ವಿ Soreka Monkey Teacher JS 602267
JS602627 ಸುರೇಖಾ ಮನ್ಕಿ ಟೀಚರ್ ಇವರ ಪಾಲಾಗ್ತಿದೆ. ಕೊನೆಯ ಸ್ಮಾರ್ಟ್ ಟಿವಿ, ಆರನೇ ಸ್ಮಾರ್ಟ್ ಟಿವಿ ಆಶಾ ರೈ JS 600135. ಸರ್ ಇನ್ನೊಂದು ರೌಂಡ್ ಹಾಗೆ ಕಂಟಿನ್ಯೂ ಮಾಡಿ. JS 600135 ಆಶಾ ರಾಯ್ ಪಾಲಾಗ್ತಾ ಇದೆ. ಏಳನೇ ಸ್ಮಾರ್ಟ್ ಟಿವಿ ಮನೋಹರ್ ಜೋಗಿ JS 606865. JS 606865 ಮನೋಹರ್ ಜೋಗಿ ಇವರ ಪಾಲಾಗ್ತಿದೆ. ಎಂಟನೇ ಮಮತ್ ಸುಂದರ್ ಸ್ಮಾರ್ಟ್ ಟಿವಿ 601300. ಎಂಟನೇ ಸ್ಮಾರ್ಟ್ ಟಿವಿ JS 601300 ಮಹಮ್ಮದ್ ಸುಂದರ್ ಇವರ ಪಾಲಾಗ್ತಿದೆ. ಹಿತೇಶ್ JS 605909. ಒಂಬತ್ತನೇ ಸ್ಮಾರ್ಟ್ ಟಿವಿ JS 605909 ಹಿತೇಶ್ ಇವರ ಮನೆ ಸೇರ್ತಾ ಇದೆ. ಒಂಬತ್ತನೇ ಸ್ಮಾರ್ಟ್ ಟಿವಿ ಸುಮಿತ್ರಾ JS 600387. ಹತ್ತನೇ ಸ್ಮಾರ್ಟ್ ಟಿವಿ JS 600387 ಸುಮಿತ್ರಾ ಇವರ ಮನೆ ಸೇರ್ತಾ ಇದೆ. ಹನ್ನೊಂದನೇದು ಸರ್. ಹನ್ನೊಂದನೇ ಸ್ಮಾರ್ಟ್ ಟಿವಿ ಸುಂದರ್ JS 600967. ಹನ್ನೊಂದನೇ ಸ್ಮಾರ್ಟ್ ಟಿವಿ JS 600967 ಸುಂದರ್ ಇವರ ಮನೆ ಸೇರ್ತಾ ಇದೆ. ಕೊನೆಯ ಸ್ಮಾರ್ಟ್ ಟಿವಿ 12ನೇ ಸ್ಮಾರ್ಟ್ ಟಿವಿ ಆದ್ಯ JS 602657. ಕೊನೆಯ ಸ್ಮಾರ್ಟ್ ಟಿವಿ JS 602657 ಆದ್ಯ ಇವರ ಮನೆ ಸೇರ್ತಾ ಇದೆ. ಈಗ 12 ರೆಫ್ರಿಜರೇಟರ್ಗಳ ಲಕ್ಕಿ ಡ್ರಾ ನಡೀಲಿಕ್ಕಿದೆ. ಅತಿಥಿಗಳು ಹಾಗೆಯೇ ಒಬ್ಬೊಬ್ಬರೇ ಒಂದೊಂದು ಲಕ್ಕಿ ಕೂಪನ್ ತೆಗಿಬೇಕು. 12 ರೆಫ್ರಿಜರೇಟರ್ಗಳು ಯಾರ ಮನೆ ಪಾಲಾಗ್ತಾ ಇದೆ ಎಂದು ನೋಡಬೇಕಾಗಿದೆ. ಮೊದಲ ರೆಫ್ರಿಜರೇಟರ್ PH ಮೊಯ್ದೀನ್ JS 600428. ಮೊದಲ ರೆಫ್ರಿಜರೇಟರ್ JS 600428 PH ಮೊಯ್ದೀನ್ ಇವರ ಮನೆ ಸೇರ್ತಾ ಇದೆ. PH ಮೊಯ್ದೀನ್. ಅಗಜ್ ಕುಮಾರ್ JS 601674. ಎರಡನೇ ರೆಫ್ರಿಜರೇಟರ್ JS 601674 ಅಗಜ್ ಕುಮಾರ್ ಇವರ ಮನೆ ಸೇರ್ತಾ ಇದೆ. ಎರಡನೇ ರೆಫ್ರಿಜರೇಟರ್. ಅಲಿಶಾ JS 606498. ಮೂರನೇ ರೆಫ್ರಿಜರೇಟರ್ JS 606498 ಆಲಿಶಾ ಇವರ ಮನೆ ಸೇರ್ತಾ ಇದೆ. ಅಶೋಕ್ M ನಾಯಕ್ JS 601276. ನಾಲ್ಕನೇ ರೆಫ್ರಿಜರೇಟರ್ ಅಶೋಕ್ M ನಾಯಕ್ JS 601276 ಅಶೋಕ್ M ನಾಯಕ್ ಇವರ ಮನೆ ಸೇರ್ತಾ ಇದೆ. ಕುಮುದ JS 60617.
ಐದನೇ ರೆಫ್ರಿಜರೇಟರ್ JS606170 JS606170 ಕುಮುದ ಇವರ ಮನೆ ಸೇರ್ತಾ ಇದೆ. ಉಮಾನಾಥ್ ಕೊಠಾರಿ JS602043. ಆರನೇ ರೆಫ್ರಿಜರೇಟರ್ JS602043 JS602043 ಉಮಾನಾಥ್ ಕೊಟ್ಟಾರಿ ಇವರ ಮನೆ ಸೇರ್ತಾ ಇದೆ. ರಮೇಶ್ IK JS601917. ಏಳನೇ ರೆಫ್ರಿಜರೇಟರ್ JS601917 ರಮೇಶ್ IK ಇವರ ಮನೆ ಸೇರ್ತಾ ಇದೆ. ರಮೇಶ್ IK. ರಮಣಿ JS6660056. ಎಂಟನೇ ರೆಫ್ರಿಜರೇಟರ್ JS600056 ರಮಣಿ ಇವರ ಮನೆ ಸೇರ್ತಾ ಇದೆ. ಎಂಟನೇ ರೆಫ್ರಿಜರೇಟರ್ ರಮಣಿ. ಮಂಜು JS600847. ಒಂಬತ್ತನೇ ರೆಫ್ರಿಜರೇಟರ್ JS600847 ಮಂಜು ಇವರ ಮನೆ ಸೇರ್ತಾ ಇದೆ. ಮಂಜು. ಕ್ರಿಸ್ಟೋಫರ್ JS601189. ಹತ್ತನೇ ರೆಫ್ರಿಜರೇಟರ್ JS601189 ಕ್ರಿಸ್ಟೋಫರ್ ಇವರ ಮನೆ ಸೇರ್ತಾ ಇದೆ. ಸಮಿತಾ ಶೆಟ್ಟಿ JS607216. ಹನ್ನೊಂದನೇ ರೆಫ್ರಿಜರೇಟರ್ JS607216 ಸಮಿತಾ ಶೆಟ್ಟಿ ಇವರ ಮನೆ ಸೇರ್ತಾ ಇದೆ. ಕೊನೆಯ ರೆಫ್ರಿಜರೇಟರ್ 12ನೇ ರೆಫ್ರಿಜರೇಟರ್ ಪ್ರಸಾದ್ ಜೋಗಿ JS607202. 12ನೇ ರೆಫ್ರಿಜರೇಟರ್ JS607202 ಪ್ರಸಾದ್ ಜೋಗಿ ಇವರ ಮನೆ ಸೇರ್ತಾ ಇದೆ. ಹಾಗೆ ಎಲ್ಲ ಮುಖ್ಯ ಅತಿಥಿಗಳು ಆಸೀನರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ನಮ್ಮ ಮುಂದಿನ 7ನೇ ಸೂಪರ್ ಸೇವರ್ ಪ್ಲಾನ್ ಇದರ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಇದನ್ನು ಮಿಸ್ಟರ್ ಅಪ್ಪು ಮರಕಾಲ್, ಪ್ರಮೋಟರ್ ಶಾಂಬಾಯ್ ಹೋಟೆಲ್ಸ್ ಇವರು ನೆರವೇರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ ಸರ್. ರಿಮೋಟ್ನ ಬಟನ್ ಪ್ರೆಸ್ ಮಾಡಿದ್ರೆ ಆಯ್ತು ಸರ್. ಜಾಕ್ಪಾಟ್ ಸೂಪರ್ ಸೇವರ್ ಪ್ಲಾನ್ 7ರ ಉದ್ಘಾಟನಾ ಸಮಾರಂಭ. 10, ಜೋರಾದ ಕೈಚಪ್ಪಾಳೆ. 8, 7, 6, 5, 4, 3, 2, 1. ನಮಸ್ಕಾರ. ಉದಯ ಜಾಕ್ಪಾಟ್ ಸೂಪರ್ ಸೇವರ್ ಪ್ಲಾನ್ 7.2 ಇದರ ಪ್ರಾರಂಭ ಈಗಾಗಲೇ ಆಗಿದೆ. ಹೆಸರೇ ಹೇಳುವಂತೆ ಇದು ಉದಯ ಕಿಚನ್ನ ಜಾಕ್ಪಾಟ್ನ 7ನೆಯ ಸೀರೀಸ್. ಕಳೆದ 6 ಸೀರೀಸ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಇವತ್ತು ನಾವು 7ನೆಯ ಸೀರೀಸ್ಗೆ ಕಾಲಿಡ್ತಾ ಇದ್ದೇವೆ. ನೀವು ಈ ಭಾಗದಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಸ್ಕೀಮ್ಗಳನ್ನು ನೋಡಿರ್ಬೋದು. ಆದರೆ ಉದಯ ಕಿಚನ್ನ ಜಾಕ್ಪಾಟ್ ಸೂಪರ್ ಸೇವರ್ ಪ್ಲಾನ್ಗೂ ಇತರ ಸ್ಕೀಮ್ಗೂ ಏನು ವ್ಯತ್ಯಾಸ ಇದೆ ಅಂದರೆ, ನಮ್ಮ ಸಂಸ್ಥೆ ಕಳೆದ 46 ವರ್ಷಗಳಿಂದ ಈ ಭಾಗದಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ. ಉದಯ ಕಿಚನ್ಸ್ನ ಮುಖ್ಯ ಶಾಖೆ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್. ನಾವು ಪ್ರೆಷರ್ ಕುಕ್ಕರ್ ಆಗಿರಬಹುದು, ನಾನ್ ಸ್ಟಿಕ್ ಕುಕ್ವೇರ್ಸ್, ಅಲ್ಯೂಮಿನಿಯಂ ಪಾತ್ರೆಗಳನ್ನು ಇದನ್ನು ನಮ್ಮ ಫ್ಯಾಕ್ಟ್ರಿಗಳಲ್ಲಿ ತಯಾರಿಸಿ ನಮ್ಮ ರಿಟೇಲ್ ಔಟ್ಲೆಟ್ಗಳಲ್ಲಿ ಮಾರಾಟವನ್ನು ಮಾಡ್ತೇವೆ. ಹಾಗಾಗಿ
ಯಾವ ಗ್ರಾಹಕರು ಕೂಡ ಇಂತಹ ಒಂದು ಸ್ಕೀಮ್ಗಾಗಿ ನಮ್ಮಲ್ಲಿ ಬಂದಿರುವಂತಹ ಗ್ರಾಹಕರಲ್ಲ. ಉಳಿದ ಸ್ಕೀಮ್ನಲ್ಲಿ ಹೆಚ್ಚಾಗಿ ಅಂತಹ ಸ್ಕೀಮ್ಗೋಸ್ಕರವೇ ಆ ಒಂದು ಕಂಪನಿಯನ್ನ ಫಾರ್ಮೇಶನ್ ಮಾಡಿರ್ತಾರೆ. ನಮ್ಮಲ್ಲಿ ಕಳೆದ 46 ವರ್ಷಗಳಿಂದ ಬಂದಿರುವಂತಹ ಈ ಸಂಸ್ಥೆಯಲ್ಲಿ ಗ್ರಾಹಕರಿಗೋಸ್ಕರ ನಾವು ಈ ಪ್ಲಾನ್ ಅನ್ನ ಪರಿಚಯಿಸ್ತಾ ಇದ್ದೇವೆ. ಕಳೆದ 6 ಜಾಕ್ಪಾಟ್ ಪ್ಲಾನ್ ನಲ್ಲಿ ಹಲವಾರು ಪ್ರೈಸ್ಗಳನ್ನು ವಿತರಿಸಿದ್ದೇವೆ. ನಮ್ಮಲ್ಲಿ 100% ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಕಳೆದ ನಮ್ಮ 6ನೇ ಅವತರಣಿಕೆಯಲ್ಲಿ 91 ಬೇರೆ ಬೇರೆ ಪ್ರೈಸ್ಗಳಿದ್ದು, ಈ ಬಾರಿಯ ಜಾಕ್ಪಾಟ್ ಸೂಪರ್ ಸೇವರ್ ಪ್ಲಾನ್ 7 ನಲ್ಲಿ ಒಟ್ಟಾಗಿ 108 ಪ್ರೈಸಸ್ಗಳಿವೆ. ನಮ್ಮಲ್ಲಿ ಯಾವುದೇ ಕೂಡ ಅನ್ರಿಯಲಿಸ್ಟಿಕ್ ಆಗಿರುವಂತಹ ಪ್ರೈಸಸ್ ಇಲ್ಲ. ನಮ್ಮಲ್ಲಿ ಪಡೆದುಕೊಂಡ ಮೊತ್ತಕ್ಕೆ ಯಾವ ರೀತಿಯ ಪ್ರೈಸಸ್ಗಳನ್ನ ನೀಡಬಹುದು ಅನ್ನುವಂಥದ್ದನ್ನ ನೋಡಿಕೊಂಡು ನಾವು ಪ್ರೈಸಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳಿದಂತೆ ನಮ್ಮಲ್ಲಿ 108 ಪ್ರೈಸ್ ವಿನ್ನರ್ಸ್ ಇರ್ಬೋದು, ಆದರೆ ನಮ್ಮಲ್ಲಿ ಜಾಕ್ಪಾಟ್ ಸೂಪರ್ ಸೇವರ್ ಪ್ಲಾನ್ 7.0 ಯಾರೆಲ್ಲ ಸೇರ್ತಾರೆ ಎಲ್ಲರೂ ಕೂಡ ಪ್ರೈಸ್ ವಿನ್ನರ್ಸೇ. ಯಾಕಂದ್ರೆ ಇದು 18 ತಿಂಗಳ ಜಾಕ್ಪಾಟ್ ಪ್ಲಾನ್ ಆಗಿದ್ದು, ಪ್ರತಿ ತಿಂಗಳು 1,000 ರೂಪಾಯಿಯನ್ನು ನೀವು ಕಟ್ಟಬೇಕಾಗಿರುತ್ತದೆ. 18 ತಿಂಗಳಲ್ಲಿ ನೀವು ಕಟ್ಟಿರುವಂತಹ ಮೊತ್ತ 18,000 ರೂಪಾಯಿ. ಈ 18,000 ರೂಪಾಯಿಗೆ 1,500 ಕನಿಷ್ಠ 1,500 ಗಿಫ್ಟ್ ಹ್ಯಾಂಪರ್ಸ್, ಯಾರೆಲ್ಲ ಪ್ರೈಸ್ ವಿನ್ನರ್ಸ್ ಆಗಿರುವುದಿಲ್ಲ ಅವರಿಗೆ 18,000 ಶಾಪಿಂಗ್ ಜೊತೆಗೆ 1,500 ರೂಪಾಯಿ ಮೊತ್ತದ ಗಿಫ್ಟ್ ಹ್ಯಾಂಪರ್ಸ್ ಅನ್ನ ನೀಡ್ತೇವೆ. ಈಗ ತಿಳಿಸಿದಂತಹ ಈ 108 ಪ್ರೈಸ್ ವಿನ್ನರ್ಸ್ ಅನ್ನ ಹೊರತುಪಡಿಸಿ ಉಳಿದವರು ತಾವು ಕಟ್ಟಿದಂತಹ 18,000 ರೂಪಾಯಿ ಮೊತ್ತದ ಶಾಪಿಂಗ್ ಅನ್ನ ನಮ್ಮ ಉದಯ ಕಿಚನ್ ನೆಕ್ಸ್ಟ್ ನ ಯಾವುದೇ ಮಳಿಗೆಯಲ್ಲಿ ಯಾವುದೇ ವಸ್ತುಗಳನ್ನ ಖರೀದಿಸಬಹುದು. ಇದಲ್ಲದೆ ನಮ್ಮ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಪ್ರೀ ಬುಕ್ಕಿಂಗ್ ಮಾಡಿ ಕೂಡ ತಾವು 18,000 ರೂಪಾಯಿಯ ಅಷ್ಟು ವ್ಯಾಲ್ಯೂವಿನ ಐಟಮ್ ಅನ್ನ ಖರೀದಿ ಮಾಡಬಹುದು. ನೀವು ಯಾವುದೇ ಮಂತ್ಲಿ ಡಿಪಾಸಿಟ್ ಪ್ಲಾನ್ ಅನ್ನ ಕಂಪೇರ್ ಮಾಡಿದ್ರೆ ನೀವು ಕಟ್ಟಿದ 18,000ಕ್ಕೆ 18 ತಿಂಗಳಲ್ಲಿ 18,950 ರೂಪಾಯಿ ನಿಮಗೆ ವಾಪಸ್ ಸಿಗ್ತದೆ. ಎವರೇಜ್ ಆಗಿ ಮ್ಯಾಕ್ಸಿಮಮ್ ಆಗಿ 19,025 ರೂಪಾಯಿಯಷ್ಟು ವಾಪಸ್ ಸಿಗಬಹುದು. ಆದರೆ ನಮ್ಮ ಈ ಜಾಕ್ಪಾಟ್ ಪ್ಲಾನ್ ನಲ್ಲಿ ನಿಮ್ಮ 18,000ಕ್ಕೆ ಮಿನಿಮಮ್ 1,500 ರೂಪೀಸ್ ವ್ಯಾಲ್ಯೂ ಎಡಿಷನ್ ಆಗಿರುತ್ತದೆ. ಹಾಗಾಗಿ ಆ ಮೇಲೆ ಹೇಳಿದ 108 ಜನರು ಮಾತ್ರ ವಿನ್ನರ್ಸ್ ಅಲ್ಲ, ನಮ್ಮ ಈ ಜಾಕ್ಪಾಟ್ ಪ್ಲಾನ್ ನ ಮೆಂಬರ್ ಆದವರು ಎಲ್ಲರೂ ಕೂಡ ವಿನ್ನರ್ಸ್. ಜಾಕ್ಪಾಟ್ ಸೂಪರ್ ಸೇವರ್ ಪ್ಲಾನ್ 7.0 ಇದು 18 ಕಂತುಗಳ ಪ್ಲಾನ್ ಆಗಿದ್ದು, ಪ್ರತಿ ತಿಂಗಳು 1,000 ರೂಪಾಯಿಯಂತೆ 18 ಕಂತು ಪಾವತಿಸಬೇಕು. ಪ್ರತಿ ತಿಂಗಳ 20ನೇ ತಾರೀಕಿನೊಳಗಡೆ ಕಂತು ಪಾವತಿಸಿದ ಸದಸ್ಯರು ಮಾತ್ರ ತಿಂಗಳ ಡ್ರಾಗೆ ಅರ್ಹರಾಗಿರುತ್ತಾರೆ. ಹಾಗೂ ಆ ಕಾರ್ಡ್ಗಳನ್ನು ಮಾತ್ರ ತಿಂಗಳ ಲಕ್ಕಿ ಮೆಂಬರ್ ಆಯ್ಕೆಯ ವೇಳೆಗೆ ಗಣನೆಗೆ ಪಡೆಯಲಾಗುವುದು. ಪ್ರತಿ ತಿಂಗಳ 1ನೇ ತಾರೀಕು SMS ಮೂಲಕ ಮೊದಲೇ ತಿಳಿಸಿದ ಮಳಿಗೆಯಲ್ಲಿ ಹಾಜರಿರುವ ಗ್ರಾಹಕರ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಗುವುದು. ಹಾಗೂ ವಿಜೇತರ ವಿವರವನ್ನು ಮೆಸೇಜ್ ಮೂಲಕ ತಿಳಿಸಲಾಗುವುದು. ಅಲ್ಲದೆ ಸದಸ್ಯರು ಮೊಬೈಲ್ ಆಪ್ ಮೂಲಕ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸಲು ಅವಕಾಶವಿರುತ್ತದೆ. ಪ್ರಥಮ ಡ್ರಾ ದಿನಾಂಕ 1/6/2025 ಮುಂದಿನ 18 ತಿಂಗಳು 6 ಲಕ್ಕಿ ವಿನ್ನರ್ಗಳನ್ನು ಆರಿಸಲಾಗುತ್ತದೆ. ಹಾಗೂ ಡ್ರಾ ವಿಜೇತ ಪ್ಲಾನ್ ಸದಸ್ಯತನ ಅಲ್ಲಿಗೆ ಮುಕ್ತಾಯವಾಗುತ್ತದೆ. ಡ್ರಾ ವಿಜೇತರು ಮುಂದಿನ ಪ್ಲಾನ್ ಕಂತು ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ. ಪ್ಲಾನ್ನ ಕೊನೆಯ ತಿಂಗಳು ಬಂಪರ್ ಡ್ರಾ ಬಹುಮಾನ ವಿಜೇತರನ್ನು ಆರಿಸಲಾಗುವುದು. ಪ್ಲಾನ್ ರಿಜಿಸ್ಟ್ರೇಷನ್ ಹಾಗೂ ರಿಡೀಮ್ ಸಮಯದಲ್ಲಿ ಪ್ಲಾನ್ಗೆ ನೋಂದಾಯಿಸಿದ ಅಧಿಕೃತ ಮೊಬೈಲ್ ಅವಶ್ಯಕವಾಗಿರುತ್ತದೆ. OTP ವೆರಿಫಿಕೇಶನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಪ್ಲಾನ್ ನೋಂದಣಿ ಮತ್ತು ವಸ್ತು ಖರೀದಿಸುವಿಕೆಗೆ ಅವಕಾಶವಿರುವುದಿಲ್ಲ. ಪ್ಲಾನ್ನ ಎಲ್ಲಾ 18 ಕಂತು ನಿಯಮಿತವಾಗಿ ಪಾವತಿಸಿ ಬಹುಮಾನ ಗೆಲ್ಲದೆ ಉಳಿಯುವ ಪ್ಲಾನ್ ಸದಸ್ಯರು ಕೊನೆಯ ಡ್ರಾ ದಿನಾಂಕದ ನಂತರ ತಾವು ಪಾವತಿಸಿದ 18,000 ಮೊತ್ತದ ಶಾಪಿಂಗ್ ಅನ್ನು ಉದಯ ಕಿಚನ್ ನೆಕ್ಸ್ಟ್ ನ ಯಾವುದೇ ಮಳಿಗೆಯಲ್ಲಿ ಅಥವಾ ಆಪ್ನಲ್ಲಿ ಲಭ್ಯವಿರುವ ಯಾವುದೇ ಉತ್ಪನ್ನಗಳನ್ನು ಖರೀದಿಸಲು ಹಾಗೂ ಕನಿಷ್ಠ 1,500 ರೂಪಾಯಿ ಮುಖಬೆಲೆಯ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಪಡೆಯಲು ಅರ್ಹರಾಗಿರುತ್ತಾರೆ. ಸದಸ್ಯರು ತಮ್ಮ ಎಲ್ಲಾ ಕಂತು ಪಾವತಿಸಿದ ನಂತರ ಸಂಸ್ಥೆಯ ಅಧಿಕೃತ ಉದಯ ಜಾಕ್ಪಾಟ್ ಮೊಬೈಲ್ ಆಪ್ ಮೂಲಕ ಸುಲಭ ಶಾಪಿಂಗ್ಗೆ ಆಯ್ದ ಫರ್ನಿಚರ್, ಹೋಮ್ ಅಪ್ಲಯನ್ಸಸ್ ಮುಂತಾದ ಕಿಚನ್ ವೇರ್ ಉತ್ಪನ್ನಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿದ್ದು, ಹೋಮ್ ಡೆಲಿವರಿ ವ್ಯವಸ್ಥೆ ಮಾಡಲಾಗಿದೆ. ಆಗಸ್ಟ್ 31ರವರೆಗೆ ಹೊಸ ಪ್ಲಾನ್ ಮೆಂಬರ್ಶಿಪ್ ಪಡೆಯಲು ಇಚ್ಛಿಸುವವರು ಬಾಕಿ ಕಂತುಗಳನ್ನು ಒಟ್ಟಿಗೆ ಕಟ್ಟಿ ಪ್ಲಾನ್ನ ಸದಸ್ಯರಾಗಲು ಅವಕಾಶವಿರುತ್ತದೆ. ಯಾವುದೇ ಕಾರಣಕ್ಕೂ ಕಟ್ಟಿದ ಮೊತ್ತವನ್ನು ನಗದು ರೂಪದಲ್ಲಿ ಹಿಂತಿರುಗಿಸಲಾಗುವುದಿಲ್ಲ. ಪ್ರಾಯೋಜಕರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಯಾವುದೇ ಚರ್ಚೆಗೆ ಇಲ್ಲಿ ಆಸ್ಪದವಿರುವುದಿಲ್ಲ. ಮಳಿಗೆ ಭಾನುವಾರವೂ ತೆರೆದಿರುತ್ತದೆ. ಈಗ ತಾವೆಲ್ಲರೂ ಆತುರದಿಂದ ಕಾಯ್ತಿರುವಂಥ ಫೈನಲ್ ಬಂಪರ್ ಡ್ರಾ ಈಗ ನಿಮ್ಮ ಮುಂದೆ ನಡೀಲಿಕ್ಕಿದೆ. ಇದರ ಮುಂದೆ ಒಂದು ಸಣ್ಣ ಪ್ರಕಟಣೆ ಇದೆ. ಫೆಬ್ರವರಿ 16ರಂದು ಪ್ರೈಸ್ ವಿನ್ನರ್ ಆದಂಥ ಎಲ್ಲರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್
ಮಣಿಪಾಲ್ ಇನ್ನಲ್ಲಿ ನಡೀಲಿಕ್ಕಿದೆ. ಆದ್ದರಿಂದ ಪ್ರೈಸ್ ವಿನ್ ಆದ ಎಲ್ಲರೂ ಮಣಿಪಾಲ್ ಇನ್ನಿಗೆ ಬಂದು ತಮ್ಮ ಪ್ರೈಸನ್ನು ಪಡೆದುಕೊಳ್ಳಬಹುದು. ಯಾರಿಗೆ ಸಾಧ್ಯವಿಲ್ಲ ಅವರ ನಮ್ಮ ಶಾಪಿಗೆ ಬಂದು ಪ್ರೈಸನ್ನು ಪಡೆದುಕೊಳ್ಳಬಹುದು. ಮಣಿಪಾಲ್ ಇನ್ ಫೆಬ್ರವರಿ 16 ಫೆಬ್ರವರಿ 16ರಂದು ಮಣಿಪಾಲ್ ಇನ್ನಲ್ಲಿ ನಾವು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅಲ್ಲಿ ಬಂದು ತಮ್ಮ ಪ್ರೈಸನ್ನು ಪಡೆದುಕೊಳ್ಳಬಹುದು. ಈಗ ಫೈನಲ್ ಬಂಪರ್ ಡ್ರಾ. ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನರೆಲ್ಲ ಒಂದು ಕಾರ್ ತಗೊಳ್ಳಿಕ್ಕೆ ತುಂಬ ಕಷ್ಟಪಡ್ತೇವೆ. ಇ ಎಮ್ ಐ ಕಟ್ಟಬೇಕು. ಬೈಕ್ ತಗೊಳ್ಳಿಕ್ಕೆ 2.5-3 ಲಕ್ಷ ಆಗ್ತದೆ. ಈಗ ಆ ಸಮಯದಲ್ಲಿ ನಮ್ಮ ಉದಯ ಗ್ರೂಪ್ನ ಉದಯ ಕಿಚನ್ ನೆಕ್ಸ್ಟ್ನ ನಮ್ಮ ಟೀಮ್ ಒಂದು ಪ್ರೈಸ್ ನೀಡ್ತಾ ಇದೆ. ಮಾರುತಿ ವ್ಯಾಗನರ್. ಕೇವಲ ಸದಸ್ಯರು ಆದರಷ್ಟೇ ನಮ್ಮ ಅದೃಷ್ಟ ನಮ್ಮ ಜೊತೆ ಇದ್ದರೆ ನಮಗೆ ವ್ಯಾಗನರ್ ಕಾರ್ ಸಿಗುವ ಎಲ್ಲ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರು ಈ ಬಂಪರ್ ಫಾದರ್ ದಯವಿಟ್ಟು ಈ ಒಂದು ನಮ್ಮ ಬಂಪರ್ ಡ್ರಾನ ಕೂಪನನ್ನು ತೆಗಿಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಫೈನಲ್ ಬಂಪರ್ ಡ್ರಾ ಮಾರುತಿ ವ್ಯಾಗನರ್ ಯಾರ ಪಾಲಾಗ್ತದೆ? ನಿಮ್ಮ ಕಣ್ಣೆದುರಿಗೆ ಯಾವುದೇ ಲೋಪವಿಲ್ಲದೆ ಡ್ರಾ ನಡೀತಾ ಇದೆ. ಲೈವ್ ಸ್ಕ್ರೀನಿಂಗ್ ಕೂಡ ಇದೆ. ಲಕ್ಕಿ ವಿನ್ನರ್ ಪೂಜಾ ಆರ್ ಶೆಟ್ಟಿ. ಪೂಜಾ ಆರ್ ಶೆಟ್ಟಿ JS 600026 JS 600026. ಜೋರಾದ ಚಪ್ಪಾಳೆ ಪೂಜಾ ಆರ್ ಶೆಟ್ಟಿಗೆ. ಥ್ಯಾಂಕ್ ಯು ಸರ್. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂಥ ಸಂತೋಷ್ 2 ಮಾತನಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ ಸರ್. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಫಾದರ್ ಅವರೇ ಹಾಗೂ ಎಲ್ಲ ನನ್ನ ಉದಯ ಸಮೂಹ ಸಂಸ್ಥೆಗಳ ಬಂಧುಗಳೇ, ನಾನು ಕೂಡ ಓರ್ವ ಉದಯದ ಸದಸ್ಯ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಆದರೆ ಈ ಇಂಥ ಒಂದು ಸ್ಕೀಮ್ನಲ್ಲಿ ನಿಜವಾಗಲೂ ಪಾರದರ್ಶಕವಾಗಿ ನಡೆಯುವ ಇಂಥ ಡ್ರಾ ಅಂದರೆ ಇದು ಉದಯದ ಸಮೂಹ ಸಂಸ್ಥೆಯ ಡ್ರಾ ಅಂತ ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಯಾಕಂದರೆ ಪ್ರತಿ ತಿಂಗಳು ಪ್ರತಿ ಸದಸ್ಯರಿಗೂ ಕೂಡ SMS ಮೂಲಕ ಲಿಂಕನ್ನು ಕಳಿಸಿ ನೀವು ವೀಕ್ಷಿಸಬಹುದಂತ ಅವರಿಗೆ ತಿಳಿಸಿ ಡ್ರಾ ಮಾಡುವಂಥ ಒಂದು ಸಂಸ್ಥೆ ಇದ್ದರೆ ಇದು ಉದಯ ಮಣಿಪಾಲ. ಉದಯ ಮಣಿಪಾಲ ಒಂದು ವಿಶ್ವಾಸಕ್ಕೆ ಇನ್ನೊಂದು ಹೆಸರು ಉದಯ. ಯಾಕಂದರೆ ಕಳೆದ 48 ವರ್ಷಗಳಿಂದ ಗ್ರಾಹಕರ ಮನ ಗೆದ್ದಂಥ ಸಂಸ್ಥೆ. ನಾವು ಕಳೆದ ಬಾರಿ ನಮಗೆ ನಿಜವಾಗ್ಲೂ ಮಣಿಪಾಲದ ಆತ್ಮೀಯ ಇದರಿಂದ STM ಕಾಲೇಜಿಗೆ ನಾನು ಮತ್ತು ಅಶೋಕ್ ಅಂತ ಅವ್ರನ್ನ ಕರ್ಕೊಂಡು ಹೋಗಿ STM ಆಸ್ಪತ್ರೆಗೆ ಹೋಗಿದ್ದೇವೆ ನೀವು ಸ್ಕೀಮ್ ಮಾಡಬೇಕಂತ. ಮ್ಯಾನೇಜರ್ ತುಂಬ ಗೌರವದಿಂದ ಹೇಳಿಕೊಂಡು ನಾನು ಉದಯದ ಕಸ್ಟಮರ್, ಅವ್ರು ನಿಜವಾಗ್ಲೂ ನಮ್ಮ ಊರಿನವರಲ್ಲ, ಆದರೂ ಗೌರವದಿಂದ ಹೇಳಿಕೊಂಡ್ರು ನಾನು ಉದಯ ಸಂಸ್ಥೆಯ ಕಸ್ಟಮರ್, ನಾನೇ ಪ್ರಪ್ರಥಮವಾಗಿ 2 ಕಾರ್ಡ್ ನಾನು ಮಾಡ್ತೇನೆ ಮತ್ತು ನಮ್ಮ ಎಲ್ಲ ಸ್ಟಾಫಿನ ಕಾರ್ಡ್ ಮಾಡಿಕೊಡ್ತೇನೆ ಅಂತ ಹೇಳಿ ನಮಗೆ 2 ದಿನ ಅವರು ಎಲ್ಲ ನಮ್ಮ ಮಣಿಪಾಲದ ಸಂಸ್ಥೆಯವ್ರನ್ನ ಕರೆಸಿ ಕಾರ್ಡ್ ಮಾಡಿಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಸಂಸ್ಥೆಯ ಗ್ರಾಹಕರು ಇಟ್ಟಿರುವ ವಿಶ್ವಾಸ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ತಿದ್ದೇನೆ ಸರ್. ಇನ್ನು ಮುಂದೆ ಕೂಡ ಇದೊಂದು 7ನೇ ಡ್ರಾದಲ್ಲಿ ನಾನು ಕಂಡುಕೊಂಡ ಹಾಗೆ ಇದರ ಬ್ರೋಚರ್ ಕೂಡ ಈಗ ಬಿಡುಗಡೆ ಆಗಲಿಕ್ಕೆ ಇರ್ಬೋದು. ಯಾಕಂದರೆ ತುಂಬ ಒಳ್ಳೊಳ್ಳೆ ಪ್ರೈಸ್ ಇದೆ ಸರ್. ನಮ್ಮ 3 ಸಂಸ್ಥೆ ಕಾಲೇಜು, ಫಾರ್ಮಸಿ, ಇದರಲ್ಲಿ ಹಾಸ್ಪಿಟ್ಲಿಗೆ ಈ ಸಲ ಅತಿ ಹೆಚ್ಚಿನ ಸದಸ್ಯರ ನೋಂದಣಿ ಮಾಡಬೇಕಂತ ನಾನು ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮ ಹಿತೈಷಿಯಾಗಿ ಕೇಳಿಕೊಳ್ತಾ ಇದ್ದೀನಿ. ಮತ್ತು ಈ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂಥ ಉದಯ ಸಮೂಹ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು ಸರ್. ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಉದಯ. ಹಾಗೆ ಪವಿತ್ರ ಮೇಡಮ್ 2 ಮಾತು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ನೆರೆದಿರುವಂತಹ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಗ್ರಾಹಕರಿಗೂ ಹಾಗೂ ನಮ್ಮ
HNI ಕಸ್ಟಮರ್ ಅಂತಲೇ ಹೇಳ್ಬೋದು. ಉದಯ ಗ್ರೂಪ್, ಉದಯ ಕಿಚನ್ ನೆಕ್ಸ್ಟ್ ಆಗಿರ್ಬೋದು, ಉದಯ ಪಾಲಿಮರ್ಸ್ ಆಗಿರ್ಬೋದು, ಮತ್ತು ಅವ್ರದ್ದು ಇನ್ನೂ ಹಲವಾರು ಸಂಸ್ಥೆಗಳು. ಸೊ ಉಮೇಶ್ ಸರ್ ಹೇಳ್ದಂಗೆ ಕಸ್ಟಮರಿಂದ ಬ್ಯಾಂಕ್ ಅಲ್ಲ, ಸಾರಿ ಬ್ಯಾಂಕಿಂದ ಕಸ್ಟಮರ್ ಅಲ್ಲ, ಕಸ್ಟಮರಿಂದ ಬ್ಯಾಂಕ್ ಅಂತ ಹೇಳಿ ನಾನು ನಂಬ್ತೀನಿ. ಸೊ ಆಲ್ಮೋಸ್ಟ್ 40 ವರ್ಷದಿಂದ ಈ ಗ್ರೂಪ್ ಅವರು ನಮ್ಮ ಅರ್ಲಿಯರ್ ಸಿಂಡಿಕೇಟ್ ಬ್ಯಾಂಕು ಮತ್ತು ಈಗ ಮರ್ಜ್ ಆಗಿರೋವಂಥ ಕೆನರಾ ಬ್ಯಾಂಕಲ್ಲಿ ವ್ಯವಹಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ತುಂಬ ಒಳ್ಳೆ ಕಸ್ಟಮರು. ಯಾಕಂದರೆ ಸರ್ ಹೇಳ್ಬೋದು ದಟ್ ಬ್ಯಾಂಕಿಂದ ಎಲ್ಲ ಸರ್ವಿಸ್ ಸಿಕ್ಕಿದೆ ಅಂತ, ಬಟ್ ಕಸ್ಟಮರಿಂದ ಯಾವ ಥರ ನಮಗೆ ಸಪೋರ್ಟ್ ಸಿಗುತ್ತೆ ಅದೇ ಥರ ಬ್ಯಾಂಕಿಂದನೂ ಸರ್ವಿಸ್ ಸಿಗುತ್ತೆ ಅಂತ ಹೇಳಿ ನಾನು ನಂಬ್ತೀನಿ. ಇವತ್ತು ನನ್ನ ಈ ಪ್ರೋಗ್ರಾಮಿಗೆ ಕರೆದು ಈ ಪ್ರೋಗ್ರಾಮಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಮತ್ತು ನಿಮ್ಮ ಬಂಪರ್ 7.2 ಏನು ಲಾಂಚ್ ಮಾಡಿದ್ದೀರಾ ಇವತ್ತು ಒಳ್ಳೆ ಸಕ್ಸಸ್ ಕಾಣಲಿ ಅಂತ ಹೇಳಿ ನಾನು ಆಶಯಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾಗೇಶ್ CH, ಮ್ಯಾನೇಜರ್ SDM ಕಾಲೇಜ್ ಉದ್ಯಾವರ. ವೇದಿಕೆಯಲ್ಲಿರುವ ಉದಯ ಕಿಚನ್ ಇದರ ನಿರ್ದೇಶಕರು ಹಾಗೆ CEO ಕೂಡ ನಮ್ಮ ಜೊತೆ ಇದ್ದಾರೆ, ಫಾದರ್ ಹಾಗೆ ಇನ್ನಿತರ ಎಲ್ಲ ಗಣ್ಯ ವ್ಯಕ್ತಿಗಳು, ಹಾಗೆ ನಾವು ವೇದಿಕೆ ಮುಂಭಾಗ ಸೇರಿರುವಂಥ ಉದಯ ಕಿಚನ್ ನೆಕ್ಸ್ಟ್ ಇದರ ಗ್ರಾಹಕರೇ ಹಾಗೂ ಸಿಬ್ಬಂದಿ ವರ್ಗದವರು. ಫಸ್ಟ್ ಆಫ್ ಆಲ್ ಕಿಚನ್ ಇದನ್ನು 44 ದಶಕಗಳ ಚರಿತ್ರೆಯುಳ್ಳ ಕಿಚನ್ ನೆಕ್ಸ್ಟ್ ಅವರು ಇಂಥ ಒಂದು ಸ್ಕೀಮನ್ನು ನಾವು ಮಾಡಿದ್ದೇವೆ. ನಿಮ್ಮಲ್ಲಿನ ಪೂರ್ತಿ ಸಹಕಾರ ಬೇಕು ಅಂತ ಕೇಳಿಕೊಂಡಾಗ ಈ ಸ್ಕೀಮಿನ ಎಲ್ಲ ವಿವರಗಳನ್ನು ಪಡ್ಕೊಂಡು ನಾನು ಪ್ರಥಮತ 2 ಕಾರ್ಡಿಗೆ ಎನ್ರೋಲ್ ಆದೆ. ಹಾಗೆ ನನ್ನ ಸಿಬ್ಬಂದಿಗಳಿಗೂ ಕೂಡ ಅದನ್ನು ಪರಿಚಯಿಸಿ ಹೆಚ್ಚು ಕಡಿಮೆ ಅರ್ಧ ಮುಕ್ಕಾಲು ಗಂಟೆಯಲ್ಲಿ 15ರಿಂದ 20 ಜನ ಎನ್ರೋಲ್ ಮಾಡಿಕೊಂಡ್ರು. ಇದರ ವಿಶೇಷತೆ ಏನಪ್ಪ ಅಂದರೆ ಇವತ್ತು ನಾವು ನೋಡಿದ್ದೀವಿ 12 TV, 12 ರೆಫ್ರಿಜರೇಟರ್ ನಾವು ಕಟ್ಟುವಂಥ ತಿಂಗಳ 500 ರೂಪಾಯಿಗೆ ಖಂಡಿತವಾಗಿ ಬರೋದಿಲ್ಲ. ಆದ ಕಾರಣ ಈ ಸ್ಕೀಮು ಉದಯ ಕಿಚನ್ ನೆಕ್ಸ್ಟ್ನ ಆಡಳಿತ ಮಂಡಳಿ, ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಇದು ಯಾವ ಲಾಭಕ್ಕಾಗಿ ಮಾಡುವಂಥ ಸ್ಕೀಮ್ ಅಲ್ಲ, ಗ್ರಾಹಕರ ಉಪಯೋಗಕ್ಕಾಗಿ ಮಾಡುವಂಥ ಈ ಸ್ಕೀಮ್ ಅಂತೇಳಿ ನಾನು ಮನಗಂಡಿದ್ದೇನೆ. ಈ ಮುಂಬರುವಂಥ ಸ್ಕೀಮಲ್ಲಿ ನಾನು ಸಿಬ್ಬಂದಿಗೆ ಪ್ರೋತ್ಸಾಹಿಸುವುದಲ್ಲದೆ ನನ್ನ ಮನೆಯವರನ್ನು ಕೂಡ ನಾನು ಎನ್ರೋಲ್ ಮಾಡಿಸ್ತೇನೆ ಅಂತೇಳಿ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ನನ್ನನ್ನು ಇಲ್ಲಿ ಕರೆಸಿ ನೀವು ಗೌರವಿಸಿದ್ದಕ್ಕಾಗಿ ತುಂಬ ವಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗೇಶ್ ಸರ್. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಐವನ್ ಸನ್ಸ್ CSI ಜೂಬ್ಲಿ ಚರ್ಚ್ ಫಾದರ್ ಉಡುಪಿ ಏರಿಯಾ ಚೇರ್ಮನ್ ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಉದಯ ಸಮೂಹ ಸಂಸ್ಥೆಯ ಅಚ್ಚುಮೆಚ್ಚಿನ ಗ್ರಾಹಕರೇ, ಅದೇ ರೀತಿಯಲ್ಲಿ ಸಿಬ್ಬಂದಿ ವರ್ಗದವರೇ, ಹಿತೈಷಿಗಳೇ, ಉದಯ ಸಮೂಹ ಸಂಸ್ಥೆ ಕಳೆದ 46 ವರ್ಷದಿಂದ ಉತ್ತಮವಾದಂಥ ಸೇವೆಯನ್ನು ಈ ಸಮಾಜದಲ್ಲಿ ಮಾಡಿ ಕೇವಲ ಗ್ರಾಹಕರನ್ನು ಸಂತೃಪ್ತಿಪಡಿಸೋದು ಮಾತ್ರವಲ್ಲದೆ ಅನೇಕ ಜನರಿಗೆ ಉದ್ಯೋಗ ಅವಕಾಶಗಳನ್ನು ನೀಡುತ್ತಾ ಸಂಸ್ಥೆಯಾಗಿ ಬೆಳೆಸೋದು ಮಾತ್ರವಲ್ಲದೆ ಸಮಾಜದ ಶ್ರೇಯೋಭಿವೃದ್ಧಿಯಲ್ಲಿ ತನ್ನ ಅಮೂಲ್ಯವಾದಂಥ ಪಾತ್ರವನ್ನು ವಹಿಸಿದೆ. ಆದ್ದರಿಂದ ನಾನು ಸಂಸ್ಥೆಯ ಮುಖ್ಯಸ್ಥರಿಗೆ, ಅದೇ ರೀತಿಯಲ್ಲಿ ಎಲ್ಲ ನಿರ್ದೇಶಕರಿಗೆ, ಆಡಳಿತ ವರ್ಗಕ್ಕೆ ಮೊದಲದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹೌದು, ಒಂದು ಸಂಸ್ಥೆಯಾಗಿ ಬೆಳೆಯಬೇಕಾದರೆ ಹೊತ್ತಂಥ ಜವಾಬ್ದಾರಿಯನ್ನು ನಿರ್ವಹಿಸೋದು ಮಾತ್ರವಲ್ಲದೆ ಆ ಕಟ್ಟಲು ಅನೇಕರನ್ನು ಪ್ರೋತ್ಸಾಹಿಸಿ ಸೇರಿಸಿ ನಡೆಸುವಾಗ ಮಾತ್ರ ಅದು ಸದೃಢವಾಗ್ತದೆ. ಗ್ರಾಹಕರ ಸೇವೆಯಲ್ಲಿ ಎಳ್ಳಷ್ಟು ಕಮ್ಮಿ ಇಲ್ಲದೆ ನಾನು ಕೂಡ ಅನೇಕ ಮಳಿಗೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ.
ಪ್ರೀತಿಪೂರ್ವಕವಾದಂತಹ ಸೇವೆ ಮಾತ್ರವಲ್ಲದೆ ಎಲ್ಲ ವಸ್ತುಗಳನ್ನು ಖರೀದಿಸುವಲ್ಲಿ ಪ್ರತಿಯೊಂದು ವಸ್ತುವಿನ ಕುರಿತಾದಂಥ ಆ ಗುಣಮಟ್ಟ ಇರ್ಬೋದು ಮತ್ತು ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಡುವುದರ ಮೂಲಕವಾಗಿ ಅನೇಕ ಎಲ್ಲ ಗ್ರಾಹಕರ ಅಚ್ಚುಮೆಚ್ಚಿಗೆ ಪಾತ್ರರಾಗಿದ್ದಾರೆ. ಮಾತ್ರವಲ್ಲದೆ ಇದರ ಮಾಲಕರು ಕೂಡ ಅವರು ನಮ್ಮ ಕ್ರಿಶ್ಚಿಯನ್ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿಯಾಗಿದ್ದುಕೊಂಡು ಕ್ರಿಶ್ಚಿಯನ್ ಹೈಸ್ಕೂಲ್ನ ಶ್ರೇಯೋಭಿವೃದ್ಧಿಯಲ್ಲಿ ಅವರ ಪಾತ್ರವನ್ನು ಈ ಸಮಯದಲ್ಲಿ ನಾನು ನೆನಪು ಮಾಡ್ತೇನೆ. ಮಾತ್ರವಲ್ಲದೆ ನಮ್ಮ ಚರ್ಚಿನ ಒಂದು ಶಾಲೆಯಾಗಿದ್ದುಕೊಂಡು ಅದು ಶತಮಾನೋತ್ತರವನ್ನು ಕಂಡಾಗಿ ಕೂಡ ಅನೇಕ ಬಡ ಮಕ್ಕಳ ಸೇವೆಯನ್ನು ಆ ಶಾಲೆಯಲ್ಲಿ ಮಾಡುವಲ್ಲಿ, ಆ ಸೇವೆಯಲ್ಲಿ ವಿದ್ಯಾರ್ಥಿಗಳ ಆ ವಿದ್ಯಾರ್ಜನೆಗೆ ಪ್ರೋತ್ಸಾಹವನ್ನು ಅವರು ಇಂದಿನ ತನಕರು ಮಾಡ್ತಾ ಬಂದಿದ್ದಾರೆ. ಅದನ್ನು ನಾನು ಸ್ಮರಿಸಿ ಅವರ ಸಮಾಜಮುಖಿ ಸೇವೆಗಾಗಿ ದೇವರು ಅವರನ್ನು ಅವರ ಸಂಸ್ಥೆಯನ್ನು ಹರಸಲೆಂಬುದಾಗಿ ನಾನು ಹಾರೈಸ್ತೇನೆ ಮತ್ತು ಅದರಲ್ಲಿ ಪ್ರಾರ್ಥಿಸುವನಾಗಿರ್ತೇನೆ. ಬಂಪರ್ ಸೇಲ್ ಇಲ್ಲಿ ಮುಖ್ಯವಾಗಿ ಜನರಲ್ಲಿ ಉಳಿತಾಯವನ್ನು ಮಾಡುವಂಥದ್ದು. ಯಾಕಂದರೆ ಅನೇಕ ಸಲ ನಮ್ಮ ಗೃಹೋಪಯೋಗಿ ವಸ್ತುಗಳನ್ನು ನಾವು ಖರೀದಿಸುವಂಥದ್ದು ಈ ಮಧ್ಯಮ ವರ್ಗದವರು ಸಣ್ಣ ಸಣ್ಣ ವಸ್ತುಗಳಿಗೆ ಖರೀದಿಸಲಿಕ್ಕೂ ಅನೇಕ ವೇಳೆ ಕಷ್ಟಪಡುವಲ್ಲಿ ನಾವು ಉಳಿತಾಯ ಮಾಡೋದ್ರ ಮೂಲಕವಾಗಿ ನಮ್ಮ ಮನೆಗೆ ಬೇಕಾದಂಥ ಒಂದು ದೊಡ್ಡ ಮೊತ್ತದ ಆ ಒಂದು ವಸ್ತುವನ್ನು ಈ ಮೂಲಕವಾಗಿ ಉಳಿತಾಯ ಮಾಡಿ ಪಡ್ಕೊಳ್ಳೋದು ಮಾತ್ರವಲ್ಲದೆ ನಾವು ಅದೃಷ್ಟವಾಗಿ ಕೆಲವು ವಸ್ತುಗಳನ್ನು ಕೂಡ ನಾವು ಪಡೆಯುವಂಥ ಸಾಧ್ಯತೆಯನ್ನು ಈ ಸಂಸ್ಥೆ ಮಾಡಿಕೊಟ್ಟಿದೆ. ಮಾತ್ರವಲ್ಲದೆ ಈ ಇಂದಿನ ನಾವು ಪ್ರಕ್ರಿಯೆಗಳನ್ನು ನೋಡುವಾಗ ಪಾರದರ್ಶಕವಾಗಿ ಮಾತ್ರವಲ್ಲದೆ ಈ ಮೂಲಕವಾಗಿ ಇನ್ನೂ ಹೆಚ್ಚಿನ ಜನರು ಕೂಡ ಈ ಒಂದು ಬಂಪರ್ ಡ್ರಾನಲ್ಲಿ ತಮ್ಮನ್ನು ಎನ್ರೋಲ್ ಮಾಡೋದ್ರ ಮೂಲಕವಾಗಿ 7ನೇ ಆವೃತ್ತಿ ಹೆಚ್ಚಿನ ಜನರು ಭಾಗವಹಿಸಿ ಪ್ರಯೋಜನವನ್ನು ಪಡೆಯಲಿ ಎಂಬುದಾಗಿ ಆಶಿಸ್ತೇನೆ. ನಿಮ್ಮ ಸೇವೆ ನಿಜವಾಗಿಯೂ ಭಗವಂತ ಮೆಚ್ಚುವಂಥದ್ದು. ಯಾಕಂದರೆ ನಮ್ಮ ವ್ಯಾಪಾರದ ಜೊತೆಗೆ ಗ್ರಾಹಕರ ಮೆಚ್ಚುಗೆ, ಗ್ರಾಹಕರ ಅಭಿವೃದ್ಧಿ ಮತ್ತು ಈ ಮೂಲಕವಾಗಿ ನಾವು ಸಮಾಜವಾಗಿ ಬೆಳೆಯುವಂಥದ್ದನ್ನು ನಿಮ್ಮ ಎಲ್ಲ ಚಿಂತನೆ, ಯಾಕಂದರೆ ನಾವು ಮಾಡುವಂಥ ಯೋಚನೆ ಅದು ದೇವರು ಮೆಚ್ಚುವುದಾಗಿದ್ದರೆ ಅದು ಸಕ್ಸಸ್ ಆಗ್ತದೆ. ಖಂಡಿತವಾಗಿಯೂ 6 ಆವೃತ್ತಿಯಲ್ಲಿ ನೀವು ಉತ್ತಮವಾದಂಥ ಸೇವೆಯನ್ನು ಮಾಡಿದ್ದೀರಿ. 7ನೇ ಆವೃತ್ತಿ ಖಂಡಿತವಾಗಿಯೂ ದೇವರ ಆಶೀರ್ವಾದದ ಮೂಲಕವಾಗಿ ಉತ್ತಮವಾದ ರೀತಿಯಲ್ಲಿ ನಡೀತದೆ. ಮಾತ್ರವಲ್ಲದೆ ನಮ್ಮ ಪ್ರಾರ್ಥನೆ ಖಂಡಿತವಾಗಿರುತ್ತದೆ. ಮಾತ್ರವಲ್ಲದೆ ನಿಮ್ಮ ಸೇವೆಯಲ್ಲಿ ಭಗವಂತ ಆತನು ಮಹಿಮೆ ಹೊಂದಲಿ ಎಂಬುದಾಗಿ ನಾನು ಆಶಿಸ್ತಾ ಅವಕಾಶಕ್ಕಾಗಿ ನಾನು ವಂದನೆ ತಿಳಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ವಂದನೆಗಳು. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್. ಈಗ ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ನಮ್ಮ ಉದಯ ಗ್ರೂಪ್ನ CEO ಆಗಿರುವಂಥ ಉಮೇಶ್ ಬಾದ್ಯ ಇವರು ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಹಲೋ, ಕೊನೆಯದಾಗಿ ಧನ್ಯವಾದ. ಈ ಧನ್ಯವಾದ ಸಮರ್ಪಣೆ ಮಾಡಲು ನಮ್ಮೊಂದಿಗಿದ್ದಾರೆ ಹರೀಶ್ ಬಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರನ್ನು ಧನ್ಯವಾದ ಮೂಲಕ ನಾವು ನಮ್ಮ ಧನ್ಯವಾದನ ಅರ್ಪಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ಆದ್ದರಿಂದ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದು ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಹಿತ ನುಡಿಗಳು ನುಡಿದು ಶುಭ ಹಾರೈಸಿದಂತಹ CSI ಜೂಬ್ಲಿ ಚರ್ಚ್ನ ಫಾದರ್ ಆಗಿರುವಂಥ ರೆವರೆಂಡ್ ಐವನ್ ಸೋನ್ಸ್ ಇವರಿಗೆ ನಾನು ನಮ್ಮ ಉದಯ ಕ್ರಿಶ್ಚಿಯನ್ ನೆಕ್ಸ್ಟ್ ಪರವಾಗಿ ತುಂಬು ಹೃದಯದ ಧನ್ಯವಾದ ನೀಡ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ
ಶ್ರೀಮತಿ ಪವಿತ್ರ, ಚೀಫ್ ಮ್ಯಾನೇಜರ್ ಕೆನರಾ ಬ್ಯಾಂಕ್, ಇವರಿಗೆ ಸಹ ನಮ್ಮ ಸಂಸ್ಥೆ ಪರವಾಗಿ ಅನಂತ ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಅಪ್ಪು ಮರಕಲ್, ಪ್ರೊಮೋಟರ್ ಶಾಂಬೈ ಹೋಟೆಲ್ಸ್, ಇವರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತೋರ್ವ ಮುಖ್ಯ ಅತಿಥಿಗಳು ಮಿಸ್ಟರ್ ನಾಗೇಶ್ CH, ಮ್ಯಾನೇಜರ್ ಆಫೀಸ್ ಅಡ್ಮಿನಿಸ್ಟ್ರೇಟರ್ SDM ಕಾಲೇಜ್ ಉದ್ಯಾವರ, ಇವರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ನಮಗೆಲ್ಲರಿಗೂ ಚಿರಪರಿಚಿತರು ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿರುವಂಥವರು ಮಿಸ್ಟರ್ ಸಂತೋಷ್, ಪ್ರೊಪ್ರೈಟರ್ ಗಣೇಶ್ ಪ್ರಿಂಟರ್ಸ್ ಉದ್ಯಾವರ, ಇವರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ರಾಜೇಶ್ S ಬಂಗೇರ, ಇವರಿಗೂ ಸಹ ಅನಂತ ಧನ್ಯವಾದಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಯೂಟ್ಯೂಬ್ ಲೈವನ್ನು ನೀಡಿದಂಥ ಸಚಿನ್ ಹಾಗೂ ಅವರ ತಂಡಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಧನ್ಯವಾದಗಳು. ಹಾಗೂ ಫೋಟೋಗ್ರಾಫಿಯನ್ನು ನಿರ್ವಹಿಸಿದಂತಹ ಈ ಕಾರ್ಯಕ್ರಮದ ಎಲ್ಲ ಚಿತ್ರಣವನ್ನು ನೀಡಿರುವಂಥ ರವಿರಾಜ್ ಹಾಗೂ ಅವರ ತಂಡಕ್ಕೂ ಸಹ ನಮ್ಮ ಸಂಸ್ಥೆ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಕೊಡಿಸಿದಂಥ ವಿಜಯ ರೆಸಿಡೆನ್ಸ್ನ ಮಾಲೀಕರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು.